ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಿದಂಬರ ನರೇಂದ್ರ ಅವರ ಒಂದು ಕವಿತೆ ಇದೆ. ಇದು ಲಾಂಗ್ ಲಿವ್ ಅಂತಿದೆ. ಇದು ಮೂಲ ಇಂಗ್ಲೀಷ್ದು ಅಥವಾ ಇದು ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರ್ಬೋದು ಅಥವಾ ಅಂತ ಏನೋ ಅಂತ ಅನಿಸುತ್ತೆ. ಇವತ್ತು ಒಂದು ಕವಿತೆ, ಇದಕ್ಕೆ ಟೈಟಲ್ ಇಲ್ಲ, ಯಾವುದೇ ಶಿರೋನಾಮ ಇಲ್ಲ, ಕವಿತೆಗೆ ಹೆಸರಿಲ್ಲ. ಆದರೆ ನೀನು ಹೆಣ್ಣು ಅಂತಂದು ಒಂದು ನಾನೇ ಇದನ್ನು ಮಾಡ್ಕೊಂಡು ಓದ್ಬೋದು ಅಂತ ಇಲ್ಲೊಂದು ಇದೇ ಇರೋದ್ರಿಂದ, ನೀನು ಹೆಣ್ಣು, ನೀನು ಹೆಣ್ಣಾದ ದಿನ ಇಡಲಾಗುತ್ತದೆ ನಿನ್ನ ಕೈಯಲ್ಲಿ ಒಂದು ಗ್ರೆನೇಡ್, ಮತ್ತು ನಿನ್ನ ಪಾಲಾಗುತ್ತವೆ ಎರಡು ಆಯ್ಕೆಗಳು. ಎದೆಗೆ ಆ ಆತಂಕವನ್ನು ಒತ್ತಿಕೊಳ್ಳುವುದು ಅಥವಾ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಇನ್ನೊಬ್ಬರತ್ತ ತೂರುವುದು. ಎಲ್ಲದರ ಬಗ್ಗೆ ಇನ್ನೂ ಹಸಿವೆ ಇರುವಾಗಲೇ ನಿನ್ನ ಬಯಕೆಗಳು ಕತ್ತರಿಸಿಕೊಳ್ಳುವುದು. ನಿನ್ನತನಕ್ಕೆ ಬದುಕನ್ನು ಮೀಸಲಾಗಿಡುವುದು. ಅವರು ನಿನ್ನ ಪವಿತ್ರ ಎಂದಾಗ, ನೀಚ ಹೆಣ್ಣಿಗಿಂತ ನೀಚವಾದದ್ದು ಇನ್ನಾವುದೂ ಇಲ್ಲ ಎಂದಾಗ, ನಿನ್ನ ಮೇಲೆ ಹೇರಲಾಗುತ್ತಿರುವ ಹತೋಟಿಯ ಬಗ್ಗೆ ಎಚ್ಚರ ವಹಿಸು. ನೀನೊಂದು ಪಾಠ ಇದೇ ಇಲ್ಲಿ, ನಿನಗೊಂದು ಪಾಠ ಇದೇ ಇಲ್ಲಿ. ನಿನ್ನ ಸತ್ಯವನ್ನು ಕೊಂಡುಕೊಂಡ ಸಿದ್ಧಾಂತಕ್ಕೆ ನಿನ್ನ ಎಲ್ಲ ಒಳ್ಳೆಯತನ ಅದು ಎಷ್ಟಾದರೂ ಸಾಕಾಗುವುದಿಲ್ಲ ಎನ್ನುವುದನ್ನು ನೀನು ಗೊತ್ತು ಮಾಡಿಕೊಂಡಾಗ. ಸೊ ಫಕ್ ದೆಮ್. ನೀನೇ ರೂಪಿಸಿಕೋ ನಿನ್ನ ನಿಯಮಗಳನ್ನು. ಬೀಳುವುದಕ್ಕೆ, ಎಸೆಯಲ್ಪಡುವುದಕ್ಕೆ, ಮುಖ ಕೊಳೆಯಾದ ಕಾರಣಕ್ಕೆ ಗಾಬರಿಯಾಗಬೇಡ. ನೀನು ನಿನಗೆ ಮಾತ್ರ ಜವಾಬ್ದಾರರಾಗಿರುವುದರಿಂದ ಮುದ್ದು ಹುಡುಗಿ, ನಿನ್ನ ಎಲ್ಲ ಸಾಧನೆ ಮತ್ತು ಎಲ್ಲ ಭಯಂಕರ ಅವಾಂತರಗಳು ನಿನ್ನ ಸ್ವಂತದ್ದು ಎನ್ನುವ ಹೆಮ್ಮೆ ಇರಲಿ. ನೀನು ಹೆಣ್ಣು. ನೀನು ಮಾಡಿದ ಕೆಲಸಕ್ಕೆ ತೀರ್ಪು ಸಿದ್ಧವಾಗುವ ಬಹಳ ಮೊದಲೇ ಅವರು ಅಪರಾಧಿಯನ್ನಾಗಿಸುತ್ತಾರೆ. ನಿನ್ನ ಕೇವಲ ನೀನಾಗಿರುವ ಒಂದೇ ಕಾರಣಕ್ಕೆ. ನೀನು ಮಾಡಿದ ಕೆಲಸಕ್ಕೆ ತೀರ್ಪು ಸಿದ್ಧವಾಗುವ ಬಹಳ ಮೊದಲೇ ಅವರು ಅಪರಾಧಿಯನ್ನಾಗಿಸುತ್ತಾರೆ ನಿನ್ನ. ಕೇವಲ ನೀನಾಗಿರುವ ಒಂದೇ ಒಂದು ಕಾರಣಕ್ಕೆ. ಧನ್ಯವಾದಗಳು.